ಗೈಸ್ ಎಲ್ಲರಿಗೂ ಮತ್ತೆ ಸ್ವಾಗತ. ನೋಡಿ ನಿಮ್ಮ ಸಿಸ್ಟರ್ ಒಂದ್ಸಲ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಒಂದು 2 ದಿನ ಅವ್ನು ಇರಲ್ಲ, ನಾನೇ ಕಂಟಿನ್ಯೂ ಮಾಡಬೇಕು. ಆಂಟಿ ನಾನೇ ಮಾಡ್ಲಾ? ಅಣ್ಣ ಯಾವಾಗ ಬರೋದು ನೀವು? ಎಷ್ಟೊತ್ತಿಗೆ ನಾವು ನಿಮಗೆ ಅಂದಿದ್ದು, ನೀವು ಎಷ್ಟೊತ್ತಿಗೆ ಬರ್ತಿದ್ದೀರಾ? ಗೈಸ್ ಇವರೇ ನೋಡಿ ಮೆಹಂದಿ ಹಾಕೋರು, ಕ್ರೇಜಿಗೆ ಹಾಕ್ತಾರಂತೆ. ಒಂದ್ ಕೈ ನೋಡೇ ಬಿಡೋಣ. ಹೆಂಗ್ ಹಾಕ್ತೀರಾ ಇದರ್ ಸೂಪರ್ ಹಾಕ್ತೀರಾ? ಗ್ಯಾರಂಟಿ. ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಮಿಸ್ಟರ್ ರಾಜ್ಕುಮಾರ್. ನೀವೇ ಇವತ್ತಿನ ಸ್ಟಾರ್ ಬ್ರದರ್. ಹೆಂಗೆ ಇದು ಸೆಲೆಕ್ಷನ್ನು? ಸೂಪರ್ ಚೆನ್ನಾಗಿದೆ. ಫುಲ್ ನೀವು ಕ್ರೇಜಿಗೆ ಹಾಕ್ಬೇಕು. ನೀವು ಕ್ರೇಜಿಗೆ ಹಾಕ್ತಿದ್ದಂಗೆ ನಿಮಗೆ ಗೊತ್ತಲ್ಲ ಫುಲ್ಲು. ಐ ಕ್ರೇಜಿ ಅಮ್ಮ, ನೀನು ಸೆಲೆಕ್ಟ್ ಮಾಡಿದ್ಯಾ ಅಂದರೆ ಅಣ್ಣ ಇನ್ನೆಂತ ಕರ್ಸಿರೋದು ಅಲ್ಲಿಂದ ಅಷ್ಟು ಕಷ್ಟಪಟ್ಟು. ಗೈಸ್ ಫುಲ್ ಫೇಮಸ್ ಇವರು ವರ್ಕಲ್ಲಿ. ಇವಾಗ ನೋಡೋಣ ಬನ್ನಿ ಹೆಂಗೆ ಆಗ್ತಾರೆ ಅಂತ ನೋಡೋಣ. ಎಲ್ಲ ಕೈ ಡ್ಯಾಮೇಜ್ ಮಾಡ್ಕೊಂಡಿರೋದು ನೀನು ಜಾಸ್ತಿ. ಹಾಂ ನೋಡ್ರಿ ಗೈಸ್, ಇಲ್ಲಿ ಫುಲ್ ಡ್ಯಾಮೇಜ್ ಪಾರ್ಟಿ. ಹುಡುಗ SLC ಇಂದ ಅಡುಗೆ ಮಾಡಿದ್ಯಾ? ಆಂಟಿ ಏನಿದ್ದು SLC ಇಂದ ಅಡುಗೆ ಮಾಡೋರು ಅಂತ ಅಡುಗೆ SLC ಇಂದ ಬಿಟ್ಟಿದ್ದೀರಾ? ಪೇಷಂಟ್ ಮಾಡ್ಬಿಟ್ಟವ್ರ ನಿನ್ನ. ಹಾಂ ಹಾಸ್ಪಿಟ್ಲಲ್ಲಿ ಹಿಂಗೆ ಕೈ ಕಾಲ ಕೂತ್ಕೊಂಡಿದ್ದು, ಇಲ್ಲಿ ಪೇಷಂಟ್ ಮಾಡ್ಬಿಡೋರ. ಆಂಟಿ ಏನಿದು ಕತೆ ಇದು? ನೀವು ಹಾಕ್ಸ್ಕೊಳ್ರಿ. ಓ ಆಂಟಿ, ನಾನು ಮದುವೆ ಆಗಿದ್ರೆ ಪಕ್ಕ ಹಾಕ್ಸ್ಕೊಂಡ್ಬಿಡ್ತಿದ್ದೆ. ಯಾರ ಹೆಸ್ರು ಹಾಕ್ಸ್ಕೊಳ್ಳಿ ನಾನು ಇವಾಗ? ಡೀಲೆಲ್ಲ ಹುಡುಗಿ ಹೆಸ್ರು ಹಾಕ್ಸ್ಬೇಕು, ಹಾಕೋದಿಲ್ಲ ಹಾಕ್ಲೇಬಾರ್ದು. ನಾನು ಅದರ ಅರಮನೆ ಟ್ರೈ ಮಾಡಲ್ಲ ನೀನು ಇದ್ರ ಮೇಲೆ ಮೆಹಂದಿಲಿ. ನೀನು ಮದುವೆ ಆಗಲ್ಲ ಅಷ್ಟು ನಾಡಿದ್ದು. ಅಣ್ಣ ಏನಣ್ಣ ಮಾಡಿದೆ ನೀನು ಅಂತ ಬಂದ್ಬಿಡ್ತೀಯ. ನೋಡ್ರಿ ಕಮೆಂಟಲ್ಲಿ ಮಕ್ಕಳು ಹೇಳ್ತೀನಿ ನನಗೆ. ಬಂದೆ ನಾನು ಮಂಜ ಬನ್ನ ಹೋಗ್ಯಾನ ಬನ್ನಿ ಮಕ್ಕಿಯವನಿಗೆ. ಅಣ್ಣ ಸಭಾಷಣ ಲೇ ಹೋಗ್ಯ ಮಕ್ಕಿಯವನಿಗೆ. ಗೈಸ್ ಹೋಗಿರಿ ಮಕ್ಕಿಯವನಿಗೆ ನಮಸ್ಕಾರ ಅಂತ. ನಮಸ್ಕಾರ ಲೇ ಮಾನಂಬರ ಜೀವನ ನಿನಗೆ. ಜೀವಿ ಕನ್ನಡ ಬ್ಲಾಗ್ಸ್ ಅಂತ ಮಕ್ ಬೆಂಕಿ ಇಕ್ಕ ಅಲ್ಲ. ಈ ಪಾರ್ಟಿಲಿ ಲೇಟ್ ಮಾಡಿದ್ರಿ ಏನೋ ಗೊತ್ತಿ ನಿಂದು. ಇಷ್ಟೆಲ್ಲ ಲೇಟ್ ಮಾಡೋದು? ಆಂಟಿ ಆಂಟಿ ಅಲ್ಲೆಲ್ಲ ಇಲ್ಲಿ ಹೋಗಿಬೇಕು ಫಸ್ಟು. ಓಕಂಡೆ ಇವಾಗ ಮಾತಾಡ್ಸೋ. ಅಣ್ಣ ಇವಾಗ ಚೆನ್ನಾಗಿದ್ದೀರಾ ಅಂತವನೇ. ಅವಾಗ ಫೋನ್ ಎತ್ತಿದಾಗ ನೀವು ಫ್ರಸ್ಟ್ರೇಟ್ ಆಗಿದ್ದಾಗ ಎಲ್ಲಿ ನಿಮ್ಮ ಕೋಪ ವೆಂಟ್ ಮಾಡ್ಬೇಕು ಇವಾಗ ನೀವು ಇನ್ಮೇಲೆ. ಓಹೋ ಏನು ಮಾಡಬೇಡ, ಡಿಸ್ಟರ್ಬು. ಅಣ್ಣ ವೆಂಟ್ ಮಾಡ್ಲೇಬೇಕು ಇವಾಗ ನೀವು. ಮಕ್ ಮೆಹಂದಿ ಹಾಕ್ಬಿಟ್ರೆ ಹೇಳ್ತೀನಿ ನನಗೆ. ಇವಾಗ 3 ದಿನ ಹೋಗ್ಬಾರ್ದು ಕಲರು. ಅಲ್ಲ ಪೇಷಂಟ್ ಥರ ಕೂರ್ಸವ್ರೆ. ಅಲ್ಲ ನಂದೆ ನಾನು ಯಾಕೋ ಹಳ್ಳಕ್ ತಳ್ಳಂಗೈತೆ ನನ್ನ ಮೇಲೆ. ಆಂಟಿ ಬನ್ನಿಲಿ ನೋಡ್ರಿ ಇಲ್ಲಿ. ಆಂಟಿ ನೋಡಿ ನನಗೆ ಹಾಕ್ತಾರಂತ ಆಂಟಿ. ಆಂಟಿ ನನಗೆ ಮೆಹಂದಿ ಹಾಕ್ತಾರಂತ ನೋಡ್ರಿ ಇಲ್ಲಿ. ಆಂಟಿ ಹೆಂಗೆ? ಹೌದಾ ಅಣ್ಣ ಇದು ಮೋಸ ಅಣ್ಣ ಇದು. ಅಣ್ಣ ಬೇಡ ಅಣ್ಣ ಬೇಡ ಅಣ್ಣ. ನೋಡ್ ಆಗೋ ಆಂಟಿ ನೋಡ, ನಾನು ಕುರಿ ಹಂಗದ್ರಿ ಇಲ್ಲಿ. ಗೈಸ್ ನನ್ನ ಕುರಿ ಮಾಡೋರೆ. ನನ್ನಂತ ಸ್ಮಾರ್ಟ್ ಡ್ಯಾನ್ಸರ್ ಹುಡುಗನ್ನ ಈ ಥರ ಕುರಿ ಮಾಡ್ಬಿಟ್ಟು ಇಲ್ಲಿ ಡೆಮೋ ಪೀಸ್ ನಾನೇ ಆಗಿದ್ದೀನಿ ಬಕ್ರ. ಅಣ್ಣ ಇದು ಮೋಸ ಅಣ್ಣ ಇದು. ನಂಗೇನೋ ಒಂಚೂರು ಚೆನ್ನಾಗಿ ಬರಲ್ಲ ಅನ್ಕೊಳ್ತೀನಿ. ಆಗೋಗ ಏನೋ ಮಾಡ್ತೀನೋ ಮಾಡ್ತು. ವಯಸ್ಸು ಏನೋ ಮಾಡಿದ್ರು. ಆ ಬೆಂಕಿ ಇಕ್ತು. ಏನಣ್ಣ ಇದು? ಅರ್ಧ ಚಂದ್ರನ ಫುಲ್ ಚಂದ್ರಣ್ಣ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಫಿಷಿಯಲಿ ನಾನು ಎಲ್ಲರಿಗೂ ಸ್ವಾಗತ ಮಾಡ್ತೀನಿ. ಸಕಲ ಕಲಾ ವಲ್ಲಭ ಕಿರಣ್ ಯಪ್ಪಿ ಇದು ಹಾಕೊಂಡ್ರೆ ಪರ್ಮನೆಂಟ್ ಇಟ್ಕೊಳ್ಳೆ ವರ್ಷಕಂತಿಯಲ್ಲ. ನೀನು ಹಾಕಲ್ಲ ಆಸಿಡ್ ಅಣ್ಣನ ಕಲೆನ ಕಿರಣ್ ಮೇಲೆ ಪ್ರಯೋಗ ಮಾಡ್ತಾರೆ ಬೇಕು ಅಂತ ಬಂದಿದ್ದಲ್ಲ ದಾರಿ. ಅಣ್ಣ ಅದೆಲ್ಲ ಗೊಜ್ಜು ಮಾಡ್ತಾ ಇದೆಯಲ್ಲ ಅಣ್ಣ. ನೀಟಾಗಿ ಗಾಬ್ ಕೆಲಸ ಮಾಡ್ತಿದ್ದ ಒಂದೊಂದು ಅಲ್ಲ ಕಣ ಮಾಡೋದಿನ್ ನಾವು. ಒಂದೊಂದು ಕೆಲಸ ಎಂತ ಕೆಲಸ ಬರೋದು ಅನ್ನಂಗಿಲ್ಲ. ಮಾಡಲಿ ನೀನೇನ್ ಹೇಳಿ. ಬಲಿಕ ಬಕ್ರ ಇವನು ಅಲ್ಲ ಕಣ. ಏನಾದ್ರು ಇದು ಸೈಂಟಿಸ್ಟ್ಗಳು ಏನಾದ್ರು ಮೆಡಿಸಿನ್ ಕಂಡುಹಿಡಿದ್ಬಿಟ್ಟು ಇಲ್ಲಿ ಮೇಲೆ ಪ್ರಯೋಗ ಮಾಡ್ತಾರಲ್ಲ, ಹಂಗೆ ನೀನು ಇವಾಗ ಇಲ್ಲಿ ಎಲ್ಲ ಹಾಕ್ಮೇಲೆ ಬರ್ರಿ. ಅಲ್ಲಿ ಹೋಗ್ಬತ್ತೀನಿ ನಾನು ಸ್ವಲ್ಪ. ರೆಸ್ಟ್ ಅಂತವ್ರೆ, ರೆಸ್ಟ್ ತಗೊಂಡು ಆರಾಮಾಗಿ. ಗೈಸ್ ಇಮ್ರಾನ್ ಅಲ್ವಾ,
ಇವ್ರ ಅಕೌಂಟ್ ಐತೆ ಸ್ಪೆಷಲ್ ಮೆಹಂದಿ ಆರ್ಟಿಸ್ಟು ಸಕಲಾಗ್ತಾರೆ, ಅದಕ್ಕಂತಲೇ ಕರ್ಸಿದ್ದೀವಿ. ನಮಗೋಸ್ಕರ ಸಿಗ್ಲಿಲ್ಲ ಅಂದ್ರೂ ಫೋರ್ಸ್ ಮಾಡಿ ಕರ್ಸಿದ್ದೀನಿ ಇವ್ರನ್ನ. ಹೇಳಲ್ಲಿ ಎಷ್ಟು ಆಡಿದ್ದೀನಿ ಅಂತ, ಬೇರೆ ಡೇಟ್ ಐತೆ ಅಂತ. ಆದ್ರೂ ಮಧ್ಯಾಹ್ನ ಫೋನ್ ಮಾಡಿ ಸಿಕ್ಕಿಲ್ಲ ನೋಡಿ ವಾಪಸ್ ಹೊಟ್ಟೋಗ್ರೆ ಬೇಜಾರು ಮಾಡ್ಕೊಂಡು. ಒಂದು ಮಾತಿನ ಸಂಜೆ ಫೋನ್ ಮಾಡಿ ಲೊಕೇಶನ್ ಕಳ್ಸ್ಕೊಂಡ್ಬಿಟ್ಟಿದ್ರೆ ನೀವು ತಲೆನೇ ಕಟ್ಕೊಂಡಿದ್ದೀರ. ನೀವು ಬಂದ್ಬಿಟ್ಟು ಇಲ್ಲಿ ಇವತ್ತಿನ ಆನ್ ಟೈಮ್ ಮಾಡಿ ನನಗೂ ತಲೆ ಹೊಡಿಲ್ಲ, ನಿಮ್ಗೂ ತಲೆ ಹೊಡಿಲ್ಲ. ಇಲ್ಲಿ ಒಳ್ಳೆ ಡಿಸೈನ್ ಹಾಕ್ಸ್ತಾ ಇದ್ದೀರಾ. ಓಹೋ ರಾಜ್ಕುಮಾರ್ ಬರ್ಸ್ಬಿಟ್ಟಿದ್ದೀರಾ ಅಲ್ಲೇ. ಹುಡುಗಿನ ಹುಡುಗನ ಇದು? ಏಯ್ ಹುಡುಗನಾ? ಹುಡುಗಿ ಅಂತೆ. ಆ ಕಡೆ ಅವ್ರು ಹುಡುಗಿ ಬರ್ಸ್ಬೋದು. ಹಂಗೆ ಕಣಿದೆ ಹಾಕಿಲ್ವಿನ ಸೈಡು ಅಲ್ಲಿ ಹಾಕಿಲ್ಲ ಬ್ರೋ. ಅದು ಅರ್ಶನ ಐತಲ್ಲ ಏನಾಗಲ್ವಾ? ಹತ್ತುತ್ತಾನೆ. ಸರಿ ಆಯ್ತು ಹಂಗಾರೆ. ವಸಂತಮ್ಮ ನೀನು ಮೆಹಂದಿ ಪೂಜೆ ಗೀಜೆ ಮಾಡಿ ಹಾಕಂಗಿಲ್ವಾ? ಇದಕ್ಕೆ ಹಂಗೆ ಹಾಕ್ಬೇಕಾ? ಅಲ್ಲ ಪೂಜೆ ಗೀಜೆ ಮಾಡಾಕಂಗಿಲ್ವಾ? ಪೂಜೆ ಗೀಜೆ ಮಾಡಾಕಂಗಿಲ್ಲ. ನೀವು ಏನು ಇದೇನು ಹಾಕಂತಿರೋದು? ಹಾಕ್ಸ್ಕೊಳ್ಳಿ ಡಬ್ಬ ಒಂದು ಆಗಲಿ ಗೈಸ್. ತೋರಿಸುತ್ತೆ ಫೈನಲ್ ಔಟ್ಪುಟ್ಟು. ಈ ಪಕ್ಕಕ್ಕೆ ಇನ್ನೂ ಸ್ವಲ್ಪ ಗೈಸ್ ನೋಡ್ರಿ ಮೆಹಂದಿ. ಇದಕ್ಕೆ ತೆಗಿಯ ನಿಂದು ಕಡೆಯಿಂದ ಸಿಲಿಂದ ನೋಡ್ಕೊಳ್ರಿ ಇಲ್ಲಿಂದ. ಇದು ಮದುವೆ ಹುಡುಗ, ಇದು ಮದುವೆ ಹುಡುಗಿ. ಹಾರ ಹಾಕ್ತಿರೋದು ಇಬ್ರು. ಹಾರ ಹಾಕೊಂಡವ್ರೆ. ಹಾರ ಹಾಕೋದು ಯಾವಾಗ ಗೊತ್ತಿಲ್ಲ. ಅಣ್ಣ ಮುಗಿತು ಫೈನಲಿ. ಥ್ಯಾಂಕ್ ಯು ಸೋ ಮಚ್. ರಾತ್ರಿ 11 ಗಂಟೆ ಮುಗಿಸ್ಕೊಟ್ಟಿದ್ದೀರಾ. ಇದು ಎಕ್ಸ್ಪ್ಲೇನ್ ಮಾಡಿರ್ತೀವಿ ನಿಮ್ಮ ಕಡೆಯಿಂದನೇ ಏನೇನು ಹಾಕಿದ್ದೀರಾ ಅಂತ. ಗೈಸ್ ಫೈನಲಿ ಎಲ್ಲ ಮುಗೀತು. ಟೈಮ್ ಲೇಟ್ ಆಗೋದು ಸ್ವಲ್ಪ ಪರವಾಗಿಲ್ಲ. ಟೈಮ್ ಇಲ್ಲ, ಒಂದೇ ದಿವಸ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಳ್ದಿ ಇವ್ರು ಹೇಳ್ತಾರೆ. ಹೇಳಿ ಬ್ರೋ. ಇದು ಮದುವೆ ಮಂಟಪ ಹಾಕಿದೀವಿ ಮೇಲೆ. ಇಲ್ಲಿ ಕಳಸ ಮತ್ತೆ ಇನ್ಸ್ಟ್ರೂಮೆಂಟ್ಸ್ ನ ಹಾಕಿದೀವಿ. ಇಲ್ಲಿ ಎಲಿಫೆಂಟ್ ಥೀಮ್ ಅನ್ನ ಹಾಕಿದೀವಿ. ಇಲ್ಲಿ ಪುಟ್ಟ ಗಣೇಶನ ಹಾಕಿದೀವಿ. ಸೊ ಇದು ಗಂಡು ಹಾರ ಹಿಡ್ಕೊಂಡಿರೋ ತರ ಹಾಕಿದೀವಿ. ಈ ಕೈಯಲ್ಲಿ ಹೆಣ್ಣು ಹಾರ ಹಿಡ್ಕೊಂಡಿರೋ ತರ ಇದೆ. ಆಸ್ ಯೂಶುವಲ್ ಸೇಮ್ ಇದೆ. ಇದು ಗಡ್ಬಂಧ ಅಂತ ಹೇಳ್ತೀವಿ. ಸೊ ಹುಡುಗಿ ಮತ್ತೆ ಹುಡುಗಂದು ಹೆಸರಿದೆ. ಮತ್ತೆ ಇದು ಮದ್ವೆ ಡೇಟ್ ಇದೆ ಇಲ್ಲಿ. ಇದು ಅದು ಗಂಟು ಆಗ್ತಲ್ಲ ಆ ಥರ ಥೀಮು. ಎಷ್ಟಾಯ್ತಾ? ಥ್ಯಾಂಕ್ ಯು ಬ್ರದರ್. ಗೈಸ್ ಇಷ್ಟೊತ್ತಾದ್ರೂ ಮಾಡ್ಬಿಟ್ಟು ಸಿಕ್ಕಾಡು ಖುಷಿ ಆಯಿತು. ನಿಮಗೂ ನಿಮ್ಮ ಟೀಮ್ಗೂ ಅಕ್ಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಡ್ರಾಪ್ ಮಾಡ್ತೀನಿ ನಿಮಗೆ. ಗೈಸ್ ಆ್ಯಕ್ಚುಲಿ ನೀವು ಯಾರಾದ್ರು ಈ ಥರ ಬ್ರೈಡಲ್ದು ಮೆಹಂದಿ ಮಾಡಿಸ್ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ ತುಮಕೂರು ಮಧುಗಿರಿಯವರು ಸೈಡ್ ನಂಬರ್ ಹಾಕ್ತೀನಿ. ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿರಿ. ಖುಷಿ ಆಯಿತು ನೋಡಿ. ಬೇರೆ ಕಡೆ ಬ್ಯುಸಿಯಾಗಿದ್ರು, ನಮಗೋಸ್ಕರ ಫೋನ್ ಮಾಡಿ ಹೇಳಿದ್ದಕ್ಕೆ ಬಂದು ಹಾಕೊಟ್ಟವ್ರೆ. ಹೊಸ್ಬಿಟ್ಟು ಆಗಿದ್ದು ಪೇಮೆಂಟ್ ಆಗೈತೆ. ಸರಿನಾ? ಊಟ ಅಯ್ಯೋ 11 ಬೇಡ ಅಂತವ್ರೆ. ಹೇಗೆ ಅಣ್ಣ ಮಾಡಿದೀವಿ, ನೀವು ಬರ್ಬೇಕಾದ್ರೆ ಮಾಡ್ಕೊಂಬಂದ್ರ? ಎಷ್ಟೊತ್ತ ಮನೆ 7:30 ಆಗಿದಲ್ವ? 8 ಗಂಟೆ ಆಗಿದಲ್ವಾ? ಮೈಸೂರು ಮನೆಗೆ ಒಟ್ಟು 8 ಗಂಟೆ 8:30 ಆಗಿತ್ತು ಅನಿಸ್ತದೆ. ಲೇಟ್ ಮಾಡಿ ಪರವಾಗಿಲ್ಲ. ನಾವು ಬಿಸಿ, ನೀವು ಬಿಸಿ. ಖುಷಿ ಆಯಿತು. ಹಾಂ ಬಾಯ್. ತುಂಬ ಖುಷಿ ಆಯ್ತು. ಸಿಗೋಣ ನೆಕ್ಸ್ಟ್ ಟೈಮು. ಸರಿ ಆಯ್ತು ಬಾಯ್. ಅವ್ರು ಹೇಳ್ಕೊಂಡ್ರಾ ಬಸ್ಸು ಬರ್ತಾವ್ ನೋಡ್ಬೇಕು. ಇಸ್ನಾರಮ್ಮ ಅದ ಬಾಯ್. ಇಮ್ರಾನ್ ಬಾಯ್ನ ಬಿಟ್ಟಿದ್ದಾಯ್ತು. ಇವಾಗ ಏನ್ ನೋಡ್ರ ಬ್ರೈಡಲ್ಲು ಅದಕ್ಕೆ 4,500 5,000 ಮೇಲೆ ಚಾರ್ಜ್ ಮಾಡ್ತಾರೆ. ಇವಾಗ ಏನ್ ನೋಡ್ರ ಅದ ಮೆಹಂದಿಗೆ ಕಮ್ಮಿ ಅಂದ್ರೆ 4,500 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಮದ್ವೆ ಎಂಡಿಂಗ್ ಮಾಡಕ್ಕೆ. ಬಟ್ ಮದ್ವೆ ಎಂಡಿಂಗ್ ಬಿಟ್ಬಿಟ್ಟು ಫ್ಯಾಮಿಲಿ ಮಾಡ್ಸೋದಿದ್ರೆ ಅದಕ್ಕೆ ಕಷ್ಟ ಅನ್ನಲ್ಲ, ಕಮ್ಮಿ ಅಂತಾರೆ. ಅವ್ರನ್ನ ಕೊಟ್ಬಿಟ್ಟು ಬಿಟ್ಟಿದ್ದಾಯ್ತು. ತುಮಕೂರು ಹೋಗ್ತಾರೆ ಅವ್ರು ಇರಲ್ಲ ಅಂದ್ರೆ ಇಷ್ಟಾದ್ರು 11 ಗಂಟೆ. ಸುಮಾರು ಸಲ ಹೋಗಿದೀವಿ ಅಂತ ಅದಕ್ಕೋಸ್ಕರ ಬಿಟ್ಟು ಬಂದು ಇವಾಗ ನಾವು ಮನೆ ಕಡೆ ಇರೋದು. ವಸಂತಮ್ಮ ಬತ್ತಾ ಗೈಸ್ ಚಾಪಿಂದ ಬಿತ್ಕೊಂಡು ಅವ್ರನ್ನ ಟೋಲ್ ಹತ್ರ ಬಿಟ್ಟು ನೀನು ಹುಷಾರ ಮನೆಕೋ. ಚೆನ್ನಾಗಕ್ಕವನಮ್ಮ. ಯಾಕಳ ಇನ್ನು ಹೆಂಗೈತಿದ್ದಿ ಮಂತಕ್ಕೆ ಬಂದು. ಓಹೋ ಯಾವ್ದ್ರಿ ಇದು? ಫ್ಯಾಂಟಮ್ ಏನಪ್ಪ ಇದು? ಐ ಕಮಾನ್ ಬಾಯ್ಸ್. ಓಹೋ ಯಾರು ಇದು? ಶೋಕೀಸ್ ಒಳ್ಳೆ ಬತ್ತಿ 4 ಮಂದಿಗೆ 4 ಇಕ್ಕಿದ್ದೀರಾ ಗೈಸ್? ನೋಡ್ರಿ ನಮ್ಮ ಗಂಡು ಮಕ್ಕಳು ಜೀವನ ಸಾಕ್ಬಿಡ. 12:30 ಆಯ್ತು. ಅದೇ ತೋರ್ಸ್ಬೇಕು ರಿಯಾಲಿಟಿ. 12 ಗಂಟೆ 5 ನಿಮಿಷ. ಆದ್ರೆ ಶನಿವಾರಕ್ಕೆ ಖಾಲಿ ಇಟ್ಬಿಟ್ಟು ನಾಳೆ ಭಾನುವಾರ ರಿಸೆಪ್ಷನ್ನು. ರಿಸೆಪ್ಷನ್ ದಿವಸ ನೀವು ವ್ಲಾಗ್ ನೋಡ್ತಾ ತಗೊಂಡೆ ಎಲ್ಲ ಅಣ್ಣ ಆಸೆ ಹೇಳ್ತೀನಿ. The next day. ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಚಪ್ಪಲು ಶಾಸ್ತ್ರ, ಬಳೆ ಶಾಸ್ತ್ರ ಮತ್ತೆ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಲ್ಲ ಈ ವಿಡಿಯೋ ತೋರಿಸ್ತೀನಿ. ಕೊನೆವರೆಗೂ ನೋಡ್ರಿ. ಇವಾಗ ನಮ್ಮ ಬೆಟಾಲಿಯನ್ ಎತ್ಕೊಂಡು ಈ ಕಡೆ ಬಂದಿದ್ದೀನಿ. ಸೇ ಆಯ್ತು ಮನೋಣ್ಣ, ಸೇ ಆಯ್ತು ಮೈ ಒಳಗೆ ತಿರ್ಗೋ. ನಾಗರಾಜ್ ಅಣ್ಣವ್ರೆ ಒಂದು ಲುಕ್ ಕೊಟ್ರಿ ನಮ್ಮ ಬ್ಲಾಗ್ಗೆ.
ಮನೆ ಬಿಟ್ಟು 3 ದಿವಸ ಆಗದೆ. ಒಂದು ನಿಮ್ಮ ಹೆಂಗಸ್ರು ಬರ್ತಾರೆ ಕಡಿತಾರೆ. ಒಂದೇ ಒಂದು ಫೋನ್ ಮಾಡಿ ಬಂದೆ ಕಣ ಅಣ್ಣ ಅವ್ರ ಹೆಂಗಸ್ರಿಗೆ. ಯಾಕಣ ಇಷ್ಟು ಕಿರಣ ನೋಡ್ರೆ ಮದ್ವೆ ಆಗ್ಬೇಕು ಅಂತ ನೀನ್ ನೋಡ್ರೆ ಮದ್ವೆ ಆಗಿದ್ರು ಮದ್ವೆ ಆಗದೆ ಇರೋ ಮಕ್ಳು ಸೇರ್ಕೊಂಡು ನಾನು ಹಬ್ಬ ಮದ್ವೆ ಆಗಿರೋ ತಗೊಳಕಂಡು ಈ 3 ಜನ ಮದ್ವೆ ಆಗಿರೋ ಜೊತೆ ತಗೊಳಕಂಡು ಒಳ್ಳೆ ಹಿಂಸೆ ಪಡ್ದ ಏನಂತಾರೆ ಅಣ್ಣ. ಹಂಗೆ ಅಲ್ವಾ? ಯಾಕೆ ಈ ಸಾಂಗು ಸೌಂಡ್ ಇರ್ಲಿ ಅಂತ ಅಷ್ಟೇ ಕಣ, ಯಾವ್ದೋ ಒಂದು ಹಾಕ್ದೆ. ಲೇ ಆ ಹೋಗ್ಲಿಂದ ಕಣ ಅಣ್ಣ ಸೌಂಡ್ ಹಾಕಿರೋದು. ಕಲಾವಿದ ಕಣ್ರಿ ಗೈಸ್. ಗರಿ ಲೋಡ್ ಮಾಡಿದ್ದಾಯ್ತು. ಇವಾಗ ಮಂತವ ಎತ್ಕೊಂಡು ಹಾಕ್ಬೇಕು. ಸೆಕೆಂಡ್ ಹಿಡ್ದದು ಬಿಸ್ಕೊಡ್ತಾ ಇದ್ದೀವಿ. ಒಂದು 20 ಗೇರಿಗೆ ಕುಯ್ಕೊಂಡಿದ್ದೀವಿ. 20 ಗೇರಿ ಹಿಂದಡೆ ಬಾಯ್ಸ್ ಬರ್ತಾವ್ರೆ. ಈಗ ಹೋಗ್ಬಿಟ್ಟು ಚಪ್ರ ಹಾಕ್ತೀವಿ ಬರ್ರಿ ನೋಡಿರಂತೆ. ಇವತ್ತು ಮಂಜ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬಳೆ ಶಾಸ್ತ್ರದ ವಿಡಿಯೋನ ನಾನೇ ತಗೋತಾ ಇದ್ದೀನಿ. ಬನ್ನಿ ಕೇಳೋಣ. ಅಂಕಲ್, ಬಳೆ ಶಾಸ್ತ್ರದ ಬಗ್ಗೆ ಏನಾರು ಹೇಳಿ, ಒಂದು 4 ಮಾತು. ಮಾತಲ್ಲ, ನೀವೆಲ್ಲ ಬಂದಿಲ್ವಾ ಎಲ್ಲರೂ? ಬರ್ತಾರೆ ಈಗ ಅಂಕಲ್. ಇಲ್ಲ, ಫಸ್ಟ್ ಅದೇ ಮಾಡಬೇಕು. ಅವ್ರು ಬರ್ಬೇಕಾ? ಬರ್ಲಿ. ಬಳೆ ಮದುವೆ ಮನೆಯಲ್ಲಿ ಮೊದಲನೇ ಪೂಜೆ ಬಳೆ ಶಾಸ್ತ್ರದ್ದು. ಪೂಜೆ ಮಾಡಿಬಿಟ್ಟು ಬಳೆ ಹಾಕೊಳ್ಳೋದು ತುಂಬ ಒಳ್ಳೆಯದು. ರಿಜಿಸ್ಟ್ರೇಷನ್ಗೆ ಕೈಗಳಿಗೆಲ್ಲ ಬಳೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಲುಕ್ಕಾಗಿ ಕಾಣುತ್ತೆ. ರಿಜಿಸ್ಟ್ರೇಷನ್ ವಿಡಿಯೋದಲ್ಲಿ ಫುಲ್ ಚೆನ್ನಾಗಿ ಕಾಣೋದಂದರೆ ಬಳೆ ಮಾತ್ರನೇ. ಭಾರಿ ಚೆನ್ನಾಗಿದೆ. ಸೀರೆ ಉಟ್ಕೊಂಡು ಬಳೆ ಹಾಕ್ಕೊಂಡ್ರೆ ಲುಕ್ಕಾಗಿ ಚೆನ್ನಾಗಿ ಕಾಣ್ತಾರೆ ಹೆಣ್ಮಕ್ಳು. ಆಂಟಿ, ಬಳೆ ಶಾಸ್ತ್ರಕ್ಕೆ ಎಲ್ಲ ರೆಡಿ? ಹಾಂ, ಏನಾರು ಹೇಳಿ ಬಳೆ ಶಾಸ್ತ್ರದ ಬಗ್ಗೆ. ಹೇಳ್ಬೇಕು ನೀವು. ತುಂಬಾ ಸಂತೋಷವಾಗಿ ಲಗ್ನ ನಡೀತಾ ಐತೆ. ಹಾಂ, ಆನಂದವಾಗಿ ಬಳೆ ಶಾಸ್ತ್ರ ಮಾಡ್ತಾ ಇದ್ದೀವಿ. ಎಲ್ಲಾರ್ಗು ಆನಂದ, ಸಂತೋಷ. ಹಾಡೇಳಿ, ಹಾಡು ಹಾಡು. ಈಗ 14 ಅಷ್ಟೇ. ಪಾರ್ವತ ಬಳೆಯ ಬರಿಯ ಬಳೆಯ ಪಾರ್ವತ ಬಳೆಯು ಬಂದಿದೆ ಬಾರೆ, ಪಾರ್ವತ ಬಳೆಯು ಅಷ್ಟೇ ಬರಲ್ಲ ಮುಂದಕ್ಕೆ. ಇಂಟ್ರಿಟ್ಯೂಸ್ ಇವರ್ ಹೀರೋ ಮಂಜುನಾಥ್. ಬೆಳಗ್ಗೆಯಿಂದ ಪಾಪ ಲಾಕ್ ಮಾಡಕ್ಕೂ ಟೈಮ್ ಇಲ್ಲ, ಅಷ್ಟೊಂದು ಬಿಸಿ ಅವ್ರವರು. ಒಳಗಲ್ಲಿ ಯಾರ್ಯಾರೋ ಪ್ರವೇಶ ಮಾಡೋರೆ, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಅಲ್ಲಿ ಮಾಡಿ ಕೊಂಡು ಹೋಗಿನಲ್ಲಿ ಪ್ಯಾಂಟ್ ಶರ್ಟ್ ಕೊನೆಯಾಗ ಮಾಡ್ಕೊಂಡು ಬೆಳೆ ಶರ್ಟ್ ಕೊನೆಗಿಲ್ಲ ಆ ಥರ ಬಂದ್ರಿ. ಇಲ್ಲಿ ನೋಡಿ ಜುಗಾಡು ಇದನ್ನ ಅದಕ್ಕೆ ನೋಡಿ, ಈ ಜೀವ ಅಂತ ಒಂದು ಬೆಂದೋಗಿದೆ 2 ದಿನದಿಂದ ಪಾಪ. ಟೆಕ್ನಾಲಜಿ ಹೆಂಗೆ ಬಿಡೋಣ ತಗೊಂಡಿ ಆಯ್ತು ವಿಡಿಯೋ. ಹಾ, ಪಕ್ಕ ಗೈಸ್ ಈ ತರ ಮುರ್ದಾರೆ ಡೆಕೋರೇಷನ್ಗೆ ಕಟ್ಟಿ ಟೆಕ್ನಾಲಜಿ ಗೊತ್ತಾಗ್ತದ ಬೇಡ ಅದು ಬೇಡ ಅದು. ಇಲ್ಲ ಇಲ್ಲ ಕಿತ್ಕ ಬಿಡ್ರಿ. ಯಾವ್ದಾದ್ರು ಬಾಳೆ ಎಲೆ ಡೆಕೋರೇಷನ್ ಬೇಕಾದ್ರೆ ಇವ್ರಿಬ್ರು ಇರ್ತಾರೆ, ಕಾಂಟ್ಯಾಕ್ಟ್ ಮಾಡಿ. ಆಗೋಯ್ತು, ನೀವು ಕಾಡಿಗೆ ಹೋಗಿ ಕಟ್ಕೊತಾರ ಅಷ್ಟೇ. ನಾ ಸ್ಟಾರ್ಟು ಆಗಳೇ ಹುಡುಗಿ ಹಾಕ್ಸಂಗಿಲ್ಲ ಅವ್ರು ಹಾಕ್ಸ್ಬಿಟ್ಟಿದ್ದೀರಾ? ಹಾ, ಹಾಕ್ಸಿದಾರೆ ಎಲ್ಲ ಹಾಕ್ಸ್ಕೊಂಬಿಟ್ರಾ? ಎಲ್ಲ ಹೆಣ್ಮಕ್ಳು ಬೇಜಾರು ಮಾಡ್ಕೊಂಡಂಗೆ ಕೈ ತುಂಬ ಹಾಕ್ಸ್ಕೊಳ್ರಿ. ಆಲ್ ಬ್ಯೂಟಿಫುಲ್ ಆಂಟೀಸ್ ಅಂಡ್ ಹುಡುಗೀಸ್. ಅಕ್ಕ ಎಲ್ಲ ಸೀರೆ ಹೊಡ್ಕೊಂಬರ್ಬೇಕು, ಎಲ್ಲ ನೈಟ್ ಹಾಕೊಂಡ್ ಬಂದಿದ್ದಾರೆ. ಅಕ್ಕ ನೀವು ಎಲ್ಲ ಖಾಲಿ ಕೈ ಅಲರ್ಜಿ ಆಗ್ತದ.
ನೀವು ಹಾಕ್ಸ್ಬೇಕು ಮೇನ್ ಎಲ್ಲರಿಗಿಂತ ಮುಂಚೆ. ಎಲ್ಲ ಹನುಮಕ್ಕಜ್ಜಿ ತೋರ್ಸು ನಿಂದು ಕೈ ತೋರಿಸು. ಗೋರಂಟಿನೇ ಬಿಡಿಸ್ಕೊಂಡಿಲ್ಲ ಅಗಳ ಹೊಸ ಬಳೆ ಇಲ್ಲ ಅವೇನ ಅಲ್ಲ ಹುಡುಗಿ ಬಳೆ ಏನ್ ತೊಡಂಗಿಲ್ಲ ಅಂದ್ರೆ ಹೆಂಗ್ ತೊಟ್ರು ಶಾಸ್ತ್ರನಾ? ಅಲ್ಲ ಇನ್ನೊಂದ್ಸಲಿ ಶಾಸ್ತ್ರ. ನಾ ಅಮ್ಮ ಆಯ್ತಾಯ್ತು ವಸಂತಮ್ಮ. ಹಾಕ್ಬಿಡೋಣ ಬರ್ರಿ. ಈ ಎಳ್ನೀರ ಒಂದೊಂದ್ ಕಟ್ಟಬಲ್ಲು ಒಂದೊಂದ್ ತಗ ಕಟ್ಬೇಕಾಯ್ತು ಚೆನ್ನಾಗಿರೋದು. ಹೌದಾ ಒಂದೊಂದ್ ತಗ ಇದು ಒಂದೊಂದು 80 ಹಾಕುಂತದ್ ನೀನು ಸರಿಯಾಗಿ ಹೇಳ್ದೆ. ಹೇಳ್ದಂತೆ 10 ರೂಪಾಯಿಗೆ ಕೆಜಿ 10 ರೂಪಾಯಿಗೆ ಕುರಿ ಒಂದು ಸೊಪ್ಪು ಬಾಯಿ ಸೊಪ್ಪು 100 ಕುರಿಗೆ ಎಷ್ಟು 1000 ಅಂದಂತಿ. ಅಲ್ಲ ಇದು ಹೆಣ್ಣು ಕುರಿನೇ ಒಂದ್ ಕುರಿನೇ 1000 ರೂಪಾಯಿ ಹಾಕುತ್ತದೆ. ನೀವು 1 ಕೆಜಿ ಮಟನ್ ಇದ್ರಲ್ಲಿ ಕೊಡ್ತಾನ ಅನ್ನಂತೆ. ಹಂಗೆ ಆಯ್ತು ನಿಂದು ಹೇಳಿ 70 ರೂಪಾಯಿ ಕೆಜಿ ಕಾರಣ ಅಲ್ಲ 70 ರೂಪಾಯಿ ಒಂದು ತೆಂಗಿನಕಾಯಿ. ನೀನ್ ಹೆಣ್ಣು ಹುಡುಗಿರಮ್ಮ ನೀನು. ಹಾ ಹೆಂಗಿರ್ಬೇಕು ವಸಂತಮ್ಮ ನೀನು? ಏನಮ್ಮ ನೀನು ವಸಂತಮ್ಮ? ಕೈ ತೋರ್ಸಮ್ಮ ನಿಂದು ಕೈ ತೋರ್ಸಮ್ಮ. ಏನಮ್ಮ ಇದು 2180 ರೂಪಾಯಿ 4130 ಟೋಟಲು. ಕೊಡೋಗು ಅಷ್ಟೇ ತಗೊಂಡೋಗಿ ಕೊಡೋಗು. ಏನ್ ಕಂಡೆ ಕೊಡೋಗು ಎಲ್ಲ ಬಳೆ. ನೀನು ಕೈ ತೋರ್ಸು. ಗೋರ್ಮೆಂಟ್ ಹಾಕ್ಸ್ಕೊಂಡಿದ್ದಿ ಗೋರ್ಮೆಂಟ್ ಹಾಕ್ಸ್ಕೋ ಫಸ್ಟು. ಕೊಡೋಗು ಅಲ್ಲಿ ಒಂಚೂರು ನೀನೆಲ್ಲ ಕೇಳ್ಬಿಟ್ಟು ಗಿಜುಗಿಜು ಏನು ಬೇಕು ಇವಾಗಲ್ಲಿ ಗೈಸ್. ಈ ಚಪ್ರ ಹಾಕೋಕ್ಕೆ 6000 ರೂಪಾಯಿ ಕೇಳ್ರು. ನಾವೇ ಹಾಕ್ತೋ ಏನು ಮಾಡ್ತೀರಾ ಚಿಕ್ಕ ಮನೆ. ನಮ್ಮ ಮೊನ್ನೆ ಹೇಳ್ತಾ ಇದ್ದೆ 6000 ರೂಪಾಯಿ ಕೊಟ್ಟು ಹಾಕ್ಸೋಣ ಅಂತ. ಇದಕ್ಕಿಂತ ಮುಂಚೆ ಇನ್ನು ಯಾವ ಚಪ್ರ ಹೂವು ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸ್ ಸಾಕಿದೆ ಬೇಜಾನಾಯ್ತು. ಹೂವು ಹಾಕ್ಬಿಟ್ಟು ಸೀರೆ ಬಿಟ್ರೆ ಇದಕ್ಕಿಂತ ಚಪ್ರ ಇನ್ನೊಂದಿಲ್ಲ. ನೋಡ್ಕೊ ನೆಕ್ಸ್ಟ್ ಟೈಮ್ ಮದುವೆ ನಾನು ಬರ್ತೀನಿ ಹಾಕಕ್ಕೆ. ಅಣ್ಣ ಇವಾಗ ಹೆಂಗೆ ಮಾಡ್ತಾ ಇದ್ದೀವಿ ಇವ್ರ ಮದುವೆ ಹಂಗೆ ಮಾಡ್ಬೇಕಣ್ಣ. ಇವಾಗ ಹೆಂಗೆ ಮಾಡ್ತಾ ಇದ್ದೀವಿ ಇವ್ರ ಮದುವೆ ಹಂಗೆ ಮಾಡಬೇಕು. ಕಲೆಕ್ಷನ್ ಮಾಡಿ ಚಿಕ್ಕಮಂಗ್ಳೂರು ಒಳ್ಳೆ ಅಷ್ಟು ಇದು ನೇಚರು. ಬತ್ತಿ ನೋಡ್ಕೊಂಬರೋಣ ಚಿಕ್ಕಮಂಗ್ಳೂರಿಗೆ ಬತ್ತಿಯಾ ನೋಡು. ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. ಅವಳೆಲ್ಲ ನೋಡ್ಕೊಂತಾವಳು ಪಾಪ. ಅಷ್ಟೇ ಸಾವುಕಾರರು ಈ ಥರ ಎಲ್ಲ ತಲೆ ಜವಾಬ್ದಾರಿ ಕಾಣಲ್ಲ ಅವರು. 5 ಲಕ್ಷ ಜಾಸ್ತಿ ಇರೋ ಪರವಾಗಿಲ್ಲ ಇವಾಗ ಒಪ್ಸ್ಕೊಳೋಣ ಅಂತಾರೆ. ಹಾಕ್ಸ್ಕೊಳಮ್ಮ ನೀ ಬಳೆನಾ ಇಲ್ಲಿವರೆಗೂ ಹಾಕ್ಸ್ಕೊ 5 ಗಂಟೆ ಬರಂಗಿರಿ ಹಾಕ್ಸ್ಕೊ ಅಲ್ಲಿಗೆ. ಗೈಸ್ ಡೆಕೋರೇಷನ್ ಬೈ ಗಂಗಬರಪ್ಪ. ಪಿಂಕ್ ಬೇಕಾ? ಯಾವ್ದು ಬೇಕಾ ಹಾಕ್ಸ್ಕೊಂಡ್ಬಿಡ. ಅಮ್ಮ ಹಾಕ್ಸ್ಕೊಳಮ್ಮ. ಯಾಕಮ್ಮ? ಓಹೋ ಮನೆ ಬಂದಿರು ಹಿಂಗೆ ನೋಡ್ಕೊಂಡು ನಮ್ಮ ಫ್ರೆಂಡ್ಸ್ ಇಲ್ಲ ನೀನು ನೀವೆಲ್ಲ ನೈಟಿ ಕಣೆಲ್ಲ ಬರಂಗಿಲ್ಲ ಹಂಗೆಲ್ಲ. ಏನಾಗಲ್ವ ಅಕ್ಕಪಕ್ಕ ಯಶೋದಂಟಿ ಚಿಕ್ಕ ಚಿಕ್ಕ ಪಿಳ್ಳೆ ಮರಿಗಳ ತನ್ವಿ ಇಷ್ಟು ಉದ್ದಾಕ್ಸೋ ನಿನ್ ಜೊತೆ ಡ್ಯಾನ್ಸ್ ಆಡ್ಬೇಕು ನಾನು ಸ್ಟೇಜ್ ಮೇಲೆ. ಹಾಕಣ ಹಾಕಣ ಅವಳಿಗೆ ಹಾಕಮ್ಮ ನೀನು. ಓ ಎಲ್ಲ ಹಾಸ್ಕೊಂಡ್ರ? ನೀನ್ ಹಾಸ್ಕೊಂಡೇನೆ? ನೀನ್ ಹಾಸ್ಕೊಂಡ ಇನ್ನ ಇಲ್ವಾ? ನೋಡಿ ಹಾಸ್ಕೊಂಡಿಲ್ಲ. ಹೌದಾ ಇನ್ನೊಂದ್ಸಲಿ ನೋಡೋಣ. ಚಿಕ್ಕ ಮಕ್ಳ ತರ ಎಲ್ಲ ಇದೆ ಎಲ್ಲ ತಿನ್ನಿ ಬಳೆಗಳು ಹಾಕ್ಸೋಣಲ್ವಾ? ಧನಂದಾರಿ ಅಂತೆ ಧನಂದಾರಿ. ಧನಂದಾರಿ ಅಂದ್ರೆ ಈಗ ಅದು ಬಾಳೆ ಚಂದು ಮಾಡ್ದಲ್ಲ ಅದೇ ಧನಂದಾರಿ. ಧನಂದಾರಿ ಅಂದ್ರೆ ಮುಖ್ಯ ಅತಿ ಹೆಚ್ಚುವಾದ ಕೆಲಸ. ಒತ್ತು ಧನಂದಾರಿ ಧನಂದಾರಿ. ಹೂವು ಹಾಕಿದ್ದಾಯ್ತು. ಅಲ್ಲಿ ಮ್ಯಾಗಡೆಯಲ್ಲಿ ಏನೈತೆ ಅದು ಇನ್ನೊಂದು ಸ್ಟೆಪ್ ಹಾಕ್ಬೇಕು. ಎರಡು ಸಮೇತ ಎಣ್ಣೆ ತೆಗಿಯಮ್ಮ ಪಾಪ ಕಾರಣ ಎತ್ತೋಣ ಎತ್ತದ ಸ್ಟ್ರಾಂಗ್ ಫುಲ್ಲು ಸ್ಟ್ರಾಂಗ್ ಹುಡುಗಿಯೋದು ತಾನೇ ಫುಲ್ ಸ್ಟ್ರಾಂಗು. ನಾಳೆಗೆ ನೋಡ್ತೀವಿ ರಾತ್ರಿ ನೋಡ್ತೀನಿ ಸ್ಟ್ರಾಂಗ್ ಹೆಂಗೆ ಅಂತ. ಡ್ಯಾನ್ಸ್ ಕಲಿಬೇಕಾರೆ ಇನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಮಧ್ಯಾಹ್ನ ಮಾಡ್ದೋ ಇನ್ನೊಂದು ನೈಟ್ ಮಾಡ್ತೀವಿ. ಇವಾಗ ಇನ್ನೊಂದು ಸ್ಟೆಪ್ ಹಾಕ್ಬಿಟ್ರಲ್ಲಿ ಮುಗೀತು. ಈ ಡಿಸೈನು ನಮ್ಮ ಊರಿನ ಎಮ್ಮೆ ಗಾರೆ ಮೇಸ್ತ್ರಿ ಅದ ಕುಮಾರಣ್ಣವರು ಈ ಡಿಸೈನು ಇದಕ್ಕಿಂತ ರೆಡಿ ಮಾಡ್ತವ್ರೆ. ಹೂವದ ಅಭಾವ ಇದೆ. ಚೆಂಡು ಹೂವಿಗೆ 100 ರೂಪಾಯಿ ಕೆಜಿ. ಏನು ಮಾಡೋಣ? ಒಂದು ಕಾಲದಲ್ಲಿ ನಮ್ಮ ರೋಡ್ ಬಿಟ್ಟು ಸತ್ಯ ಮಾಡ್ತಾರೆ ಅದನ್ನ. ಈ ಟೈಮಲ್ಲಿ 100 ರೂಪಾಯಿ ಕೆಜಿ ಚೆಂಡು ಹೂವು. ಜೀವನದಲ್ಲಿ ಫಸ್ಟ್ ಟೈಮ್ ನಾನು 100 ರೂಪಾಯಿ ಚೆಂಡು ಹೂವು ಕೊಡ್ತಾ ಬಂದಿದ್ದು. ಹಾಂ ಇವೆಲ್ಲ ಕಲೆಗಳು ಎಲ್ಲೆಲ್ಲಿ ಹುಡ್ತೀರಿ ಕುಮಾರಣ್ಣವ್ರು ನೀವು? ನೋಡ್ರಿ ಈ ಕೆಂಪಕ್ಕೆ ಈ ಅಷ್ಟು ಕಲರು, ಆ ಅಷ್ಟಕ್ಕೆ ಆ ಕಲರು. ನೀವೆಲ್ಲ ಇರ್ಬೇಕಾಯ್ತು ನಮ್ಮೂರಾಗೆ. ನಮ್ಮೂರಾಗೆ ಇರೋಕ್ಕೆ ಯೋಗ್ಯ ಇಲ್ಲ, ಬೇರೆ ಕಡೆ ಇರ್ಬೇಕಾಯ್ತು. ವೇದಿಕೆ ಸಿಕ್ಕಿಲ್ಲ ನಿಮಗೆ. ನಮ್ಮ ಮಾಮೂನ್ ಥರ ನೋಡು, ನಮ್ಮ ಮಾಮೂನ್ ಎಲ್ಲ ಇರ್ಬೇಕಾಯ್ತು. ಅಲ್ಲೋಗಿ ಎಲ್ಲೋ ಬೇರೆ ಕಡೆ ಇದ್ದೀವಿ ನೀವು. ಕತೆ ನೋಡಿ ಡೆಕೋರೇಷನ್ ಅಲ್ಲಿ ನಡೀತಾ ಇದೆ. ಹಬ್ಬ ನಡೀತೈತೆ. ಇಲ್ಲಿ ಇದು ಮಾಡ್ತಾವ್ರೆ, ನಾವು ಕೆಲಸ ಮಾಡ್ತಾ ಇದೀವಿ. ರೇ ರಾಮಯ್ಯವ್ರೆ ಗೈಸ್, ಇವ್ರು ನಮ್ಮ ಅಮ್ಮರ ಅಣ್ಣ. ನೋಡ್ರಿ ಇವರು ಏನ್ ಕೆಲಸ ಮಾಡ್ಬೇಕು ಏನ್ ಮಾಡ್ಕೊಂಡು ನಿಂತವ್ರು ಇಲ್ಲಿ. ಅಲ್ಲೆಲ್ಲ ಕೆಲಸ ಮಾಡ್ತಾವ್ರೆ. ಇಲ್ಲಿ ಫೋನಾಗಿ 10 ಜನಕ್ಕೆ ಓಡಾಡ್ತಾವ್ರೆ. ಚಿಕ್ಕ ಮಕ್ಳೆಲ್ಲ ಪಿ ಮಾಡ್ಕೊಂಡು ಹೋಗ್ರಿ ರೀ. ಯಾ ಸಿನಿಮಾ ಮಾವ್ರಿ ನೀವೆಲ್ಲ
3 ಜನ ಇದ್ದೀರಾ ಮಾವುದಿರು. ಒಳ್ಳೆ ಕತೆ ಕಂಡು ಮಾವುದಿರು ನಮ್ಮ ಹಿಂಗೆ ಬರುತ್ತೆ ಅಂದ. ಆಮೇಲೆ ಇಂಡಿಯನ್ ಡಿಸೈನು ನಾನು ಹಾಕಲ್ಲ. ಮಾವುದಿರಿಲ್ಲ ಅಂದ್ರೆ ಮಾವನ ಎಂತಿದ್ರು ಮಕ್ಳದಿರ ಆ ಥರ ಅಷ್ಟೇ ಅಣ್ಣ. ಸೂಪರ್ ಮೈಂಡ್ ಬ್ಲೋಯಿಂಗ್ ಫಂಟಾಸ್ಟಿಕ್ ಚೆನ್ನಾಗಿ ಮಾಡಿದ್ಯಾ. ಆದರೂ ಸೆಂಟ್ರ್ ಬಿಟ್ಟು ಚೆನ್ನಾಗಿರೋದೇನೋ. ಇದು ಚೆನ್ನಾಗಿದೆ ನೋಡಿ. ಹೂವು ಕಮ್ಮಿ ಇದ್ರೂ ಚೆನ್ನಾಗಿ ಮಾಡ್ಕೊಟ್ಟಿದ್ಯಾ. ಧನ್ಯವಾದಗಳು ಕುಮಾರಣ್ಣ ಅವರೇ. ನಮ್ಮ ಅಪ್ಪನ ಫ್ರೆಂಡ್ ಆಗಿತ್ತು ಸಾತ್ಕಾಯ್ತು ನೀವು. ಹಾ ಇರೋಣ ಏನಮ್ಮ. ಆದ್ರೂ 3 ಹಳ್ಳಿ ಕಟ್ಟಿದ್ರೆ ಚೆನ್ನಾಗಿರೋದೇನೋ ಸೆಂಟ್ರಿಗೆ. 70 ರೂಪಾಯಿ ಮುಂದಾಗದೆ. ಈ 70 ರೂಪಾಯಿ ಈಗ ಕಾಸು ಕೊಟ್ಟಿಲ್ಲ. ಫ್ರೆಂಡ್ ತೋಟ ಕದ್ಕೊಂಬಂದಿರೋದು. ನಮ್ಮನೆ 3 ದಿನ ಏನು ಮಾಡ್ತಿರ್ಲಿಲ್ಲ ಅಣ್ಣ. ವಸಂತಮ್ಮ ಅಣ್ಣ ಚೆನ್ನಾಗಿರೋ ತೋಣ ಇಲ್ಲಿ. ಹಾ ಮದುವೆ ಹೆಣ್ಣಿ ನಮ್ಮ ಇವರು ಅಲ್ಲೇ ಬಾರ್ಗೇನ್ ಮಾಡ್ತದೆ. ಏನ್ ಕಣ 105 ರೂಪಾಯಿ ಅಂತ. ಇನ್ನ ದುಡ್ಡು ಕೊಡ್ಬೇಕಾದ್ರೆ ನೋಡಿ ಅಂತೀರು ವಸಂತಮ್ಮಂದ. ಕೊಟ್ಟಷ್ಟು ಇಸ್ಕೊಡ್ತೀನಿ ನೀನು. ಮಗನಾ ಗಾಯ್ಸ್ ಮತ್ತೆ ಕಿರಣ ಹಣೆಯ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬರ್ಕೊಂಬನೆ. ನೆನ್ನೆಯಿಂದ ಬಂದಿರಲಿಲ್ಲ. ಲಗೇಜ್ ಪ್ಯಾಕ್ ಮಾಡಕ್ ಹೋಗೋನು 3 ಗಂಟೆಗೆ ಹೋದನು. ಕತ್ಲ ಅಲ್ಲೇ 7 ಗಂಟೆ ಆಯ್ತು. ಇಂದ ಬಂದಿಲ್ಲ. ಅದೇನ್ ಪ್ಯಾಕ್ ಮಾಡ್ಕೊಂಬತ್ತಾನೋ ಗೊತ್ತಿಲ್ಲ. ಹುಡುಗಿರು ಎಷ್ಟು ಮಾಡ್ಕೊಂಡ್ರು. ಏನಣ್ಣ ಟೀಚರ್ ಹಾಕದಣ್ಣ ಮನೆ ಬರ್ತೀನಿ ನಿನಗೆ. ಎಷ್ಟು ಗಂಟೆಗೆ ಹೋದ ನೀನು? 3 ಗಂಟೆಗೆ ಹೋದ ಕಣೋ. ನಾಚಿಕೆ ಅಣ್ಣ. ಇನ್ನೈಬ್ರು ಅವ್ರ ನಾವು ಇನ್ನೈಬ್ರು ಅವ್ರೆ. ಎಲ್ಲ ಇಂಥವ್ರು ನೀವ್ಲೇ ಬೊಚ್ಚಿನ ಕರೆಂಟ್ ಹೊಟ್ಟೈತಲ್ಲ ಅಣ್ಣ. ಇನ್ನೈಬ್ರು ಅವ್ರೆ ಬರೋ ಬಾಬಾ ಬರೋ ಅಣ್ಣ. ಬಳೆ ಇವನೇ ಅಣ್ಣ. ಸ್ವಲ್ಪ ಗ್ರೀನ್ ಲೈಟ್ ಗ್ರೀನ್ ಕಲರ್ ಹಾಕಿ. ಇವನಿ ಬ್ಲಾಕು ಕಿರಣ್ ಬ್ಲಾಕು. ಬ್ಲಾಕ್ ಬ್ಲಾಕ್ ಮಳೆ ಶಾಸ್ತ್ರ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇರಲಿಲ್ಲ ಇವನು. ಗೋರಂಟಿ ನೋಡ್ರಿ ನೆನ್ನೆ ಹಾಕಿರೋ ಗೋರಂಟಿ ಈಗ ಆಗೈತೆ ತೋರ್ಸು. ಕರೆಂಟ್ ಇದ್ರೆ ಚೆನ್ನಾಗಿರೋದು. ನೋಡ್ರಿ ಹಂಗ್ ಹತ್ತದೆ ಅಂತ. ಅನ್ಕೊಂಡೆ ಬೆಳಗ್ಗೆಯಿಂದ ಸಮಿತಿ ಮಳೆ ಜಾಸ್ತಿ ಅಣ್ಣ. ಹಾಕೋಣ ನಮ್ಮ ಗ್ರೂಪಲ್ಲಿ ಇರೋ ಒಂದೇ ಒಂದು ಹೆಣ್ಮಗ ಇದು ಕಾಲೇಜ್ ಫ್ರೆಂಡು. ನಾಲ್ಕು ಜಾಸ್ತಿ ನಾಲ್ಕು ಪರವಾಗಿಲ್ಲ. ಕಷ್ಟದಿಂದ ಊಟ ಮಾಡ್ಕೊಂಡು ಒಂದ್ ರೌಂಡ್ ಪ್ರಾಕ್ಟೀಸ್ ಆಗದೆ. ಫೈನಲ್ ಟಚ್ ನಿಮ್ಮ ಇವರೇ ಬಂದವ್ರೆ. ನಿಮ್ಮ ಅಳಿಯನ್ ಯಾರಲ್ಲ ಅವರು ಯಾರಾಗ್ಬೇಕಲ್ಲ ಅವರು. ಈಗ ಅಣ್ಣ ಇಲ್ಲಿ ಬೆಳಕಿಲ್ಲ ಸಾಕ ಅಣ್ಣ. ಎಲ್ಲರೂ ಮನಗೋಸದ್ ಇಲ್ಲಿ ಆಡ್ಬಿಡೋಣ ಅಷ್ಟೇ ಬೆಸ್ಟ್. ಓ ಸ್ಪೀಕರ್ ದಗ ಅನ್ಲಿ ಅಡಿಗೆ ನೋಡೋಣ. ಏನೂ ಆಗಿಲ್ಲ. ಮಾಡ್ತಾರ ರೆಡಿ ಮಾಡ್ತಾರ ಬರೋಣ. ತರಕೊಂಡಿಲ್ಲ ನೀನು ಅಣ್ಣ ಹೋಯ್ತು. ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ, ಚಪ್ರ ಎಲ್ಲ ಒಂದಾಗೆ ತೋರಿಸಿದೀನಿ. ನೆಕ್ಸ್ಟ್ ಡ್ಯಾನ್ಸ್ ಆಡೋದು ಆದ್ರೆ ಮಾಡ್ತೀನಿ ಇಲ್ಲ ಅಂತಂದ್ರಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬಿಡ್ರಿ. ಮಾರ್ಕೆಟ್ ಹೋಗೋಣ. ಗೇರ್ ಮಾರ್ಕೆಟ್ಗೆ ಎಲ್ಲಣ್ಣ ನನಗೆ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ ಚಿಪ್ಸು ಪಕ್ಕ ಅದೊಂದೇ ಗೊತ್ತಿರೋದು. ಹಿಂಗ್ ಅನ್ನೋದು ಅಲ್ಲ ಕಣ್ಣ ಪಿ ಅಣ್ಣ ಡ್ಯಾನ್ಸ್ ಬರಲ್ಲ ಅನ್ಬಿಟ್ಟು ಅಲ್ಲ ಮೈಕಲ್ ಜಾಕ್ಸನ್ ಆಡ್ದಂಗ ಆಡ್ಬಿಡ್ತು. ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರು. ಮದ್ವೆ ಹುಡುಗಿಯರ ಅಮ್ಮನ ಪ್ರೊಸೆಸ್ ನೋಡ್ರಿ. ಯಾರು ಇಲ್ಲ ಸಪೋರ್ಟ್ ವಸಂತಮ್ಮಂಗೆ. ತಿಕ್ಕೋಟೇನಮ್ಮ ಯಾರು ಬೇಡ ನಡಿಯಪ್ಪ. ನಾನು ಕುತೂಹಲ ಮಾಡ್ಕೊಳ್ಳಿಸ್ಬಿಟ್ಟಿನ ಇರೋ ಎತ್ಕೊಳಲ್ಲ. ಇದು ಯಾರೋ ಕರೆಂಟ್ ಇವತ್ತಿರ್ಬೇಕು ವಸಂತಮ್ಮ. ಏನೋ ಮಾಡೋ ಮದ್ವೆ ಇಸ್ಕೊಳ್ಳೋಣ ಇರ್ಲಿ. ಮಾಡ್ಬಾರ್ದಣ್ಣ ಜಾಸ್ತಿ. ಅಮ್ಮ ಹೇಳಿದಕ್ಕೆ 100 ರೂಪಾಯಿನೇ ಹಿಡಿದು ಹಾಕಿದ್ವಿ ನಾವೀಗ. ನಾನು ಅಮ್ಮ ಚೆನ್ನಾಗ್ ಗೊತ್ತು ನಮ್ಗೆ. ಮತ್ತೆ ನಾವು ಕಣ್ಣಿಗೆ ಹಾಕ್ತಿದೀವಿ. ಹೇಳ್ಬೇಕಂದ್ರೆ ಜಾಸ್ತಿ ಇದ್ ಮಾಡ್ಬಾರ್ದು. ಇನ್ನು ಜಾಸ್ತಿ ಕೇಳಲೇಬೇಡ ಅಣ್ಣ. 10,000 ರೂಪಾಯಿ ಬೆಳೆ ಐತಲ್ಲ. ನಾವು ಸುಮ್ಮನೆ ಹೆಂಗ ಮದುವೆ ಮಾಡೋದು. ಲಾಸ್ಟ್ ಮದುವೆ ಅಲ್ವಾ ನಿಮ್ದು? ನಾನು ಇವಾಗೆಲ್ಲ ಮಾಡಕ್ಕೆ ಹೋಗಲ್ಲ. ಈ ಜನನೂ ಸೇರ್ಸಲ್ಲ ನಾನು. ಕೊಡ್ರಮ್ಮ ಪಾಪ. ನೀನ್ ದೇವಸ್ಥಾನ ನೀನ್ ನೋಡು ಹೆಂಗ್ ಚೀಪ್ ಅಂಡ್ ಬೆಸ್ಟ್ ಆಗದೆ. ದೇವಸ್ಥಾನ ಮುಂದೆ ತಲೆ ಕಟ್ಕೊಂಡೆ ಜೈ ಆಂಜನೇಯ. ನೀನ್ ಹೆಂಗ ಚೀಪ್ ಆಗ್ಬಿಟ್ಟೆ. ಯಾವ ಬಳೆ ಶಾಸ್ತ್ರನೂ ಬೇಡ, ಗೋಲ್ಡಿ ಶಾಸ್ತ್ರನೂ ಬೇಡ. ಹೋಗಿ ಓಡ್ಸ್ಕೊಂಡ್ ಬಂದ ತಾಲಿ ಕಟ್ತಾ. ಓಡ್ಸ್ಕೊಂಡ್ ಅಂತ ಬಂದಿದ್ದ ನೀನೇ ಬಂದೆ. ಲೆಕ್ಕ ಓಡ್ಸ್ಕೊಂಡ್ ಬಂದಾಗ ಲೆಕ್ಕ ಅದು. ಓಡ್ ಬಂದ್ ಬೇಸ ಮದುವೆ ಆಗಿದ್ದು. ಅದೇನೆ ಕಡಿಮೆ ಬಜೆಟ್. ನಮ್ದು 50,000 ಹೊಡೋಯ್ತು ಮದುವೆ. ಏನು ಮಾಮ ಬುಳ್ಳೋಗ್ರಿ ಅಲ್ಲ ಬುಳ್ಳೋಗ್ರಿ ಅಂತೀನಿ. ಏನು
ಮೊಸರನ್ನ ಪುಳಿಯೋಗ್ರಿ. ಪುಳಿಯೋಗ್ರೆ ಕೇಸರಿ ಬಾತ್. ಕೇಸರಿ ಬಾತ್ ಓವರ್. 2 ಮಕ್ಕಳು ಅದು 10 ಗಂಟೆಗೆ ಜೀವನ ಬಿಡ್ತಿಲ್ವಾ ಇವರು ಲಕ್ಷಾನ್ ಗಟ್ಟಲೆ ಖರ್ಚು ಮಾಡಿದ್ರೆ ಅದೇ ಆಗೋದು. ಗೈಸ್ ಟೋಟಲ್ ಬಳೆ 98 ಡಜನ್ ಅಂತೆ, 130 ರೂಪಾಯಿ ಇಟ್ಟು ಪರ್ ಡಜನ್. ಗಾಡಿ ಮೇಡ ಅನ್ಬೇಕಾಯ್ತು. ಹೆಂಗ ಬೆಳೆ ಶಾಸ್ತ್ರ ಜಾಸ್ತಿ ಕಾಣೋದಾಗಲ್ಲ. ಮೇಡ ಅನ್ನೋದು ಚಪ್ರ ಅಪ್ಪಿ ಹೆಂಗದೆ ಚಪ್ರ 600 ರೂಪಾಯಿ ಕೊಡೋ ಹಾಕ್ತಾರೆ ಅಂತ ಹೇಳಿದ್ವಿ. 12,000 ಚಪ್ರ ಹಾಕಿದೀವಿ ನೋಡು. 12,000 ರೂಪಾಯಿ ಕೊಟ್ಟರು ಕಮ್ಮಿ ಇದಕ್ಕೆ ಚಪ್ರಕ್ಕೆ. ಇನ್ನ ಇದಕ್ಕೆ ಸ್ವಲ್ಪ ಹೋಗ್ಬರ್ತದೆ ಬೆಳೆ ಈಗ ಬೆಳೆದು. ಅವಾಗ ನೋಡಿ ಇನ್ನ ಹೆಂಗ್ ಕಾಣ್ತದೆ ಅಂತ. ಮತ್ತೆ ಅದು 3 ಕುಚ್ಚಾಕ್ತಿವಿ ಇನ್ನ. ಅಲ್ಲ ಅಪ್ಪಿ ಬಳೆಹಣ್ಣು ಹೋಗ್ತಾವನೆ ಜಲ್ದಿ ಬಾಲ ಬಳೆಹಣ್ಣು ಹೋಗ್ತಾವನೆ. ಕಿರಣಂಗೆ ಸುಮಿತಾ ಕುಡಿಲಿ. ಕಿರಣನ್ಗೆ ಆ ಮೆಹಂದಿಗೂ ಈ ಬ್ಯಾಂಗಲ್ಗೂ ಹೆಂಗಿರುತ್ತೆ ಅಂದ್ರೆ ಬಗ 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 ಅಂತೆ. ಮದ್ವೆ ಆಗ್ಬಿಟ್ಟಿದ್ದಿ ನಮ್ ಕಷ್ಟ ಅರ್ಥ ಆಗ್ತಿಲ್ಲ. ನಿಮ್ ಹೆಂಡತಿ ಬೆಳೆ ನೋಡ್ತಾರೆ. ಅಯ್ಯೋ ಇವ್ನ್ ಮೆಹಂದಿ ನೋಡ್ರ ಎಲ್ಲ ತೋರಿಸಿದ್ದೆ ನಮ್ಮ ರಾಜು. ಏನ್ ಸಮಿತಾ ರಾತ್ರಿ ಅಣ್ಣ ನಾನೇ ಹಾಕೊಂಡಿಲ್ಲ ನನ್ಗೊಂದು ಸಮಿತಿ ಮೇಂದಿನ ಮೆಹಂದಿ ವಾಸನೆ ಓಡತಾನೆ ಇಲ್ಲ ಕರ್ನಾಟಕದಲ್ಲಿ ಜನಗಳು ಪ್ರೀತಿ ಕಣ. ಕರ್ನಾಟಕ ಜನ ಪ್ರೀತಿ ನಂದಿದ್ದು ಎಷ್ಟು ಕಲರ್ ಬಂದಿರೋದು. ಅರ್ಧ ಗಂಟೆ ಇದು ಇಕ್ಕಿಲ್ಲ ನಾನು ಇದನ್ನ. ಅರ್ಧ ಗಂಟೆ ಹಾಕಿಲ್ಲ ನಾನು. ಯಾರೋ ಪ್ರೀತಿ ಅದು. ಕರ್ನಾಟಕದವರು ನಿಮ್ಮ ಲವ್ ನಿಮ್ಮ ಪ್ರೀತಿ ಎಲ್ಲ ನಿಮ್ದೇ ಇದು. ಅವ್ರಿಗೆ ಡೆಡಿಕೇಟೆಡ್ ನೋಡ್ರು. ಅರ್ಧ ಗಂಟೆ ಇಟ್ಕೊಳ್ಳಲ್ಲ ನೋಡ್ರು. ಕಲರ್ ನೋಡ್ರು. ನೋಡೋಣ ಕಲರ್ ಅದ್ ಯಾರ ಪ್ರೀತಿ ಅಂದ್ರೆ ಒಂದು ಇದಿರ್ಬೇಕು, ಇಲ್ಲಾಂದ್ರೆ ಇನ್ನೊಂದು ಕಲರ್ ಅಂಗಲ್ ಅವ್ರ ಇರ್ಬೇಕು. ಹಂಗಲ್ಲ ಕಿರಣೆ ಕಿರಣೆ ನಮ್ದು ಒಂದ್ ಕಲರ್ ಬರಲ್ಲ. ಯಾರು ಕಿರಣೆ ಅಣ್ಣ ಕಿರಣೆ ಅಲ್ಲ ಗುರಿ ಕಿರಣೆ ಗುರು ಕಿರಣೆ ಗುರಿ ಕಿರಣೆ ನನಗೆ ಡೌಟ್ ಇತ್ತು. ಈ ತರ ಆಡ್ಕೊಂಡ್ರೆ ನೀವು ಒಂದ್ ಹುಡುಗಿ ಸವಾಸ ಮಾಡಿದ್ರೆ ಜೊತೆಗಿದ್ದೀನಿ. ನಾನು ಮಾಡಿಲ್ಲ ಅವನು ಮಾಡಿಲ್ಲ. ಕೇಳಿ ನೋಡು. ಒಂದು ಹುಡುಗಿ ಆದ್ರೆ ಕಣ್ಣೆ ತೊಳೆದನ ಕೇಳ. ಅಲ್ಲ ಅಲ್ಲೆಲ್ಲ ಕೇಳಬಾರ್ದು, ನನ್ನ ಕೇಳಬೇಕು. ನನಗೆ ಗೊತ್ತಾ ಬರೀ ಡವ್ ಇವಳ್ದು ಚರಿತ್ರೆ ನಿನ್ನ ಹತ್ರ ಆಯ್ತಿಲ್ಲಮ್ಮ. ಒಂದ್ ನಿಮಿಷ ನೀನ್ ಹಂಗೆ ಇಟ್ಕ. ಅದನ್ನ ಇನ್ನೊಂದ್ ದಿವ್ಸ ದೊಡ್ಡ ಸಿನಿಮಾ ಮಾಡೋಣ. ಪಿಕ್ಚರ್ ಪಾರ್ಟ್ 2 ಬದಲು ನಂದ್ ಪಾರ್ಟ್ ಮಾಡ್ತಾರೆ. ಅವ್ನ್ ಹೇಳು ಒಪ್ಕೋತೀನಿ ನಾನು. ಇವನ್ ಒಪ್ಕೊಂತೀನಿ. ದಿನ ಎಲ್ಲ ಗ್ಯಾಮೆ ಗೈತಾನೆ. ನಾವು ನೀವು ನೀನು ಇದ್ದಿ ಕಾಲೇಜ್ ಹೋಗ್ಬಿಟ್ಟು ಇವರು ಚೆಲ್ಲಿ ಆಟ ಆಡ್ತಾರೆ ಇಲ್ಲಿ. ಕಾಲೇಜ್ಗೆ ಬರಲ್ಲ ಅಣ್ಣ, ಅಂತ ಕಲೆ time. ಚಿನ್ಮಿನಿ ಆಟ ಆಡ್ತಾರೆ. ಇಂಥ ದೇವ್ರ ಹೇಳ್ಕೊಂಡು ನಾನು ಬಾರೋದಿರಿ ಮದ್ವೆ ಆಗಿದ್ದು. ಸಿಕ್ಲಿ ಆಯ್ತು ಮದ್ವೆ ಆಗೋಣ ಬಾರೋದಿನ. ಅಂತಾನೆ ಹೇಳೋದು. ನಿನ್ ಮದ್ವೆ ಆಗಿದ್ಯಾ? ಎಲ್ರು ಸಿಕ್ಕಿಲ್ಲ ಮದ್ವೆ ಆಗಿದ್ಯಾ? ಸಿಕ್ಕಿಲ್ಲ ಅಂತಾನೆ ನಿನ್ ಹೇಳೋದು. ಮದ್ವೆ ಆಗಿದ್ಯಾ? ಸತಿ ಸಿಕ್ಕೊಳ್ಳೋ ಪರ್ದೆ ಸಿಕ್ಕೊಳ್ಳೋ? ಸತಿ ಸಾವಿತ್ರಿ ಎಲ್ಲ